Hi everyone, I am Madhumati. ನನ್ನ ಫಸ್ಟ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕಡಲೆಕಾಯಿ ಬಟಾಣಿಕಾಯಿ ಸಾರು ಮಾಡೋ ವಿಧಾನ. ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಕಾದ್ಮೇಲೆ ಕಡಲೆಕಾಯಿ ಬಟಾಣಿಕಾಳು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಕೂರಾಡ್ಕೊಂಡು ಅರಿಶಿನ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಹತ್ತುವಂಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿಟ್ಟು ಎಲ್ಲ ಹಾಕ್ಕೊಂಡು ಅರಿಶಿನ ಪುಡಿಯಲ್ಲಿ ಅದಕ್ಕೆ ನೀರು ಹಾಕಬೇಕು. ಕಡಲೆಕಾಯಿ ಬಟಾಣಿಕಾಳು ಬೇಯಕ್ಕೆ ಬಿಡಬೇಕು. ನೀರು ಹಾಕಿ ಬೇಯಕ್ಕೆ ಬಿಡಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಫಸ್ಟ್ ವಿಡಿಯೋ ಇದು ರಾತ್ರಿ ಊಟಕ್ಕೆ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ ಕಡಲೆಕಾಯಿ ಬಟಾಣಿಕಾಳು ಸಾರು. ಇದಕ್ಕೆ ಮುಳುಗಾಯಿ ಆಲೂಗಡ್ಡೆ ಹಾಕೋಬೋದು, ನಾನು ಹಾಕಿಲ್ಲ. ಚೆನ್ನಾಗಿ ನೀರು ಹಾಕಿ ಬೇಯಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು, ಒಂದು ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ತುರಿದಿರೋಂಥ ಕಾಯಿ, ನೆಕ್ಸ್ಟ್ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಮಿಕ್ಸಿ ಜಾರಿಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಬೇಕು. ನೆಕ್ಸ್ಟ್ ಪಾತ್ರೆಗೆ ರುಬ್ಬಿರೋಂಥ ಮಸಾಲೆನ ಹಾಕಬೇಕು. ಪಾತ್ರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ರಾತ್ರಿ ಸ್ವಲ್ಪ ಕತ್ತಲೆ ಆಗಿದೆ, ರಾತ್ರಿ ಊಟಕ್ಕೆ ಮಾಡ್ತಿರೋದಿದು. ಚೆನ್ನಾಗಿ ಕುದಿ ಬಂದಮೇಲೆ ಕಡಲೆಕಾಯಿ ಬಟಾಣಿಕಾಯಿ ಬಂದು ಚೆನ್ನಾಗಿ ಕುದಿದ್ಮೇಲೆ ಸಾರು ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ಕೋಬೇಕು ಹೇಗಿದೆ ಇಲ್ಲ, ಉಪ್ಪು ಹಾಕ್ಬೇಕಾದ್ರೆ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ರಾತ್ರಿ ಮುದ್ದೆಗೆ ಸಾಂಬಾರು. ಚೆನ್ನಾಗಿ ಕುದೀತಾ ಇದೆ ಸಾರೀಗ. ಈಗ ರೆಡಿಯಾಗಿದೆ ಸಾರೆಲ್ಲ. ಹಾಗೆ ನನ್ನ ಮಕ್ಕಳು ಪಕ್ಕದಲ್ಲಿ ಗ್ಯಾಸಲ್ಲಿ ಅವ್ರಿಗೆ ತಿನ್ನೋಕ್ಕೆ ಕಡಲೆಕಾಯಿ ಬಟಾಣಿಕಾಯಿ ಬೇಯಕ್ಕೆ ಇಟ್ಟಿದ್ದೆ. ರೆಡಿಯಾಗಿದೆ ಸಾರು. ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ರೆ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫಸ್ಟ್ ವಿಡಿಯೋ. ಥ್ಯಾಂಕ್ ಯು.